ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಆಲ್ರೆಡಿ 8 o'clock ಆಗಿದೆ ಟೈಮ್. ಇವತ್ತು ಊರಲ್ಲಿದ್ದೀವಿ. ಸೊ ಶನಿವಾರ, ಇವತ್ತಿಂದ ಊರಲ್ಲಿ ಹಬ್ಬ ಸ್ಟಾರ್ಟು ಶನಿವಾರದಿಂದ. ಹಾಗಾಗಿ ಊರಿಗೆ ಬಂದಿದ್ದೀವಿ. ಸೊ ಬಂದ ತಕ್ಷಣ ಅಡುಗೆ ಮನೆ ಇನ್ಚಾರ್ಜ್ ನಂದೇ ಆಗಿಬಿಡುತ್ತೆ. ಅತ್ತೆ ಸೊಪ್ಪೆಲ್ಲ ಕಿತ್ಕೊಬಂದು ಇಟ್ಟಿದ್ರು. ಸೊ ಬನ್ನಿ, ಅದಕ್ಕೆ ಸೊಪ್ಪು ಬೇಳೆ ಹಾಕಿ ಬಸ್ಸಾರು ಮಾಡಿದ್ದೀನಿ. ಸೊ ನನ್ನ ಮಗಳು ಫ್ರೆಂಚ್ ಫ್ರೈಸ್ ಬೇಕು ಅಂತ ಎಲ್ಲ ಕಟ್ ಮಾಡಿಕೊಟ್ರು. ಈಗ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 5 ದಿವಸ ಹಬ್ಬ ಇರುತ್ತೆ ನಮ್ಮೂರಲ್ಲಿ. ಹಾಗಾಗಿ ಇವತ್ತು ಶನಿವಾರ, ಇವತ್ತಿಂದ ಸ್ಟಾರ್ಟು. ನಾನ್ ವೆಜ್ ಊಟ ಬುಧವಾರ ಇರುತ್ತೆ. ಸೊ ಹಾಗಾಗಿ ಇವತ್ತೆಲ್ಲ ಬಂದ್ವಿ. ಇವತ್ತು ಮಣೇವು, ಇವತ್ತು ಶನಿವಾರ, ಇವತ್ತು ಮಣೇವಿರುತ್ತೆ. ಹಾಕ್ಕೊಂಡು ದೇವ್ರ ಮನೆ ಹತ್ರ ಬರುತ್ತೆ, ಮನೆ ಮುಂದೆ ಎಲ್ಲ ಮಣೆ ಹಾಕ್ಸುವಂಥದ್ದು. ಇವತ್ತಿಂದ ಹಬ್ಬ ಸ್ಟಾರ್ಟು ಅಂತ ಹೇಳಿ ಬೆಳಗಿನ ಜಾವಕ್ಕೆ ನಾವು ಮುತ್ತರಾಯ ಸ್ವಾಮಿಗೆ ಮತ್ತು ಆಂಜನೇಯಂಗೆ ಆರತಿ ತೊಗೊಂಡು ಹೋಗಬೇಕು. ಆಂಜನೇಯಗೆ ಬೆಲ್ಲ ಆರತಿ, ಮುತ್ತರಾಯ ಸ್ವಾಮಿಗೆ ತಂಬಿಟ್ಟು ಮಾಡಬೇಕೀಗ. ಸೊ ಅತ್ತೆನೂ ಆಂಟಿ ಇಬ್ಬರು ಎಲ್ಲ ಕಾರ್ಡ್ ಕೊಡೋಕೆ ಹೋಗಿದ್ದಾರೆ. ನೆಕ್ಸ್ಟು ವೀಕು ಮದುವೆ ಇದೆ ಅಂತ ಹೇಳಿದೆ. ಸೊ ಹಾಗಾಗಿ ಮದುವೆಗೂ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಮತ್ತು ಹಬ್ಬನೂ ಇದೆ. ಸೊ ಹಾಗಾಗಿ ಬುಧವಾರ ಹಬ್ಬ ಮುಗಿಸಿ ಗುರುವಾರ ಎಲ್ಲ ಹೊರಡಬೇಕು. ಸೊ ಈಗ ಇವತ್ತು ಸಿಕ್ಕಾಪಟ್ಟೆ ಶೆಕೆ ಬೇರೆ. ಇಲ್ಲಿ ಬಂದ ತಕ್ಷಣ ಹುಡುಗರು ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಹೇಳಿ ಮಾಡಿದ್ರ. ಸೊ ಹಾಗಾಗಿ ಅಡುಗೆ ಬೇರೆ ಎಲ್ಲ ಫಸ್ಟ್ ಮಾಡಿಬಿಟ್ಟು ಆಮೇಲೆ ಆಚೆ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಆಚೆ ತುಂಬ ತಣ್ಣಗಿದೆ, ಮನೆಯೊಳಗೆ ಸಿಕ್ಕಾಪಟ್ಟೆ ಶೆಕೆ. ಅಡುಗೆ ಮಾಡೋಷ್ಟರಲ್ಲಿ ಸೆಕೆ, ಸ್ಟವ್ ಮುಂದೆ ನಿಂತ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಸೆಕೆ. ಸೊ ಊರಿಗೆ ಬಂದ್ವಿ. ನನ್ನ ಮಗಳು ಅವ್ರ ಅಪ್ಪನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನಾಳೆ ಹರಸೇವೆ ಇದೆ ಊರಲ್ಲಿ. ಸೊ ಮುತ್ತರಾಯ ಸ್ವಾಮಿಗೆ ಎಲ್ಲರೂ ದೇವರು ಹರಿಸ್ಕೊಂಡು ಮರಿಗಳೆಲ್ಲ ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾಳೆ ಹರಸೇವೆ ಭಾನುವಾರ, ಅಂದರೆ ಅಲ್ಲೇ ನಾನ್ ವೆಜ್ ಊಟ ಇರುತ್ತೆ. ಸೊ ಹಾಗಾಗಿ ಇವತ್ತೆಲ್ಲ ರೆಡಿ ಮಾಡಬೇಕಲ್ಲ. ಹಾಗಾಗಿ ಎಲ್ಲ ಊರಿನ ಜನ ಎಲ್ಲ ಸೇರಿ ಎಲ್ಲ ರೆಡಿ ಮಾಡಿ ಅಡುಗೆ ಎಲ್ಲ ಮಾಡಿ ಸೊ ಎಲ್ಲ ಮಾಡ್ತಾರೆ, ಮರಿ ಕೊಯ್ದು ಎಲ್ಲನೂ. ಹಾಗಾಗಿ ನಾವು ಸಾಟರ್ಡೆ ಇವತ್ತು ಬಂದ್ವಿ. ಇನ್ನೇನು ದೇವ್ರು ಬರುತ್ತೆ ಅಂದರೆ ಲೇಟು ಬರೋದು, ಸ್ವಲ್ಪ ರಾತ್ರಿ 1 ಗಂಟೆ 2 ಗಂಟೆ ಆಗ್ಬೋದು ಅನಿಸುತ್ತೆ. ಮಾವ ಹಲಸಿನ ಹಣ್ಣೆಲ್ಲ ತೊಗೊಂಡು ಬಂದಿಟ್ಟಿದ್ದಾರೆ ರಸಾಯನ ಮಾಡೋದಕ್ಕೆ ಅಂತ ಹೇಳಿ. ಸೊ ಈಗ ಅಡುಗೆ ಎಲ್ಲ ಮುಗಿಸಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಮನೆಯವೆಲ್ಲ ರೆಡಿ ಮಾಡಬೇಕು. ಬಾಳೆಹಣ್ಣು, ಅವಲಕ್ಕಿ, ಹಲಸಿನ ಹಣ್ಣು ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ, ಸೊ ಆ ರೀತಿ. ಸೊ ಇವತ್ತಿಂದ ಹಬ್ಬ ಸ್ಟಾರ್ಟು. 5 ದಿನ ಶೆಕೆನಲ್ಲಿ ಹಿಂಗಿರೋದು ಅಂತ ಅನ್ನಿಸ್ತಾ ಇದೆ. ಇನ್ಮೇಲಂತೂ 25ನೇ ತಾರೀಕು ಮೇಲಂತೂ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಹಳ್ಳಿ ಕಡೆ ಅಂತೂ ಸಿಕ್ಕಾಪಟ್ಟೆ ಸೆಕೆ. ಸೊ ಕರೆಂಟ್ ಹೋಗ್ಬಿಟ್ರಂತೂ ಇರೋದಕ್ಕೆ ಆಗಲ್ಲ. ಸೊ ನೋಡಬೇಕು ಹೇಗೆ. ಕರೆಂಟ್ ಹೋಗದೇ ಇದ್ದರೆ ಸಾಕು, ಮಲ್ಗೋಕ್ಕಾಗಲ್ಲ. ಇಲ್ಲ ಅಂದರೆ ರಾತ್ರಿ ಹೊತ್ತು ಹೊರಗಡೆ ಎಲ್ಲ ಫುಲ್ ತಣ್ಣಗಿದೆ, ಮನೆಯೊಳಗೆ ಸಿಕ್ಕಾಪಟ್ಟೆ ಶೆಕೆ. ಎಲ್ಲ ಕಡೆನೂ ಹಾಗೇ ಇರುತ್ತೆ. ಸೊ ಈಗ ಮಕ್ಕಳಿಗೆಲ್ಲ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ, ನಾವು ಮತ್ತು ಅಡುಗೆನೂ ಮಾಡ್ತಾಯಿದ್ದೀನಿ ಹಾಗೆ. ಈ ಕಡೆ ರೈಸ್ ರೆಡಿ ಇದೆ, ಫ್ರೆಂಚ್ ಫ್ರೈಸ್ ಇದು ಎಲ್ಲ ರೆಡಿ ಆಗ್ತಾಯಿದೆ. ಏನೇನು ಚೆನ್ನಾಗಿತ್ತು ಫ್ರೆಂಚ್ ಫ್ರೈಸು. ಏನು ಮಾಡ್ತಾವ್ರೆ ದೇವಸ್ಥಾನ ಹತ್ರ ಎಲ್ಲ? ಕಟ್ ಮಾಡ್ತಾವ್ರಾ? ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ 5 ಗಂಟೆ ಆಗಿದೆ ಟೈಮು. ಆರತಿ ತೊಗೊಂಡು ಹೋಗ್ಬೇಕೀಗ. ಮಕ್ಕಳನ್ನ ಎಬ್ಬರಿಸಿದ್ರೆ ಅವ್ರು ಎದೊಳ್ಳಿಲ್ಲ, ಹಾಗಾಗಿ ನಾನೇ ರೆಡಿಯಾಗಿ ಈಗ ಆರತಿ ತೊಗೊಂಡು ಹೋಗ್ತಾ ಇದ್ದೀನಿ. ದೀಪ ಹಚ್ಕೊಂಡು ಈಗ ಫಸ್ಟ್ ಹೋಗ್ತಾ ಇರೋವಂಥದ್ದು ಆಂಜನೇಯಂಗೆ ಬೆಲ್ಲದ ಆರತಿ ತೊಗೊಂಡು ಹೋಗ್ತಾ ಇರೋವಂಥದ್ದು. ನೆಕ್ಸ್ಟು 2ನೇದು ಮುತ್ತರಾಯ ಸ್ವಾಮಿಗೆ, ಅದು ತಂಬಿಟ್ಟಿನ ಆರತಿ. ಈಗ ಆರತಿ ತೊಗೊಂಡೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ದೇವಸ್ಥಾನಕ್ಕೆಲ್ಲ ಅಲಂಕಾರ ಮಾಡಿದರು ಹೂವಿನಿಂದ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಹಬ್ಬ ಅಲ್ವಾ, ಹಾಗಾಗಿ ಹಳ್ಳೀಲಿ ಇರಲಿಲ್ಲ ಅಂದ್ರೂ ಸಿಟಿಯವರು ಹಬ್ಬದ ದಿವಸ ಊರಿಗೆ ಬಂದು ಈ ಥರ ಆರತಿ ತೊಗೊಬರೋ ಅಂಥದ್ದು ಎಲ್ಲ ಬಂದುಬಿಟ್ಟಿರ್ತಾರೆ. ಸೊ ನಾವು ಬಂದು ಈಗ ಎಲ್ಲ ಪೂಜೆ ಮಾಡಿಸ್ತಾ ಇದ್ದೀವಿ. ಆಮೇಲೆ ಆರತಿ ಬೆಳಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಬೆಳಕೆ ಆಗಿತ್ತಾಗಲೇ. ಸೊ ಸ್ವಲ್ಪ ಹೊತ್ತು ಕೂತಿದ್ವಿ, ಯಾಕಂದರೆ ಸ್ವಲ್ಪ ಲೇಟ್ ಆಯಿತು. ಎಲ್ಲರದ್ದು ಪೂಜೆ ಮಾಡಿ ಮತ್ತು ಆರತಿ ಎಲ್ಲ ಬೆಳಗ್ಗೆ ಮಾಡೋ ಅಷ್ಟರಲ್ಲಿ 1 hour ಆಗಿಬಿಡುತ್ತೆ ದೇವಸ್ಥಾನದಲ್ಲಿ. ಹಾಗಾಗಿ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ, ಎಲ್ಲರೂ ಅಲ್ಲೇ ಕೂತಿದ್ವಿ. ನೆಕ್ಸ್ಟ್ ಈಗ ಎಲ್ಲ ಪೂಜೆ ಎಲ್ಲ ಆಯಿತು, ಎಲ್ಲ ಆರತಿ ಎಲ್ಲ ಬೆಳಗಿಸ್ತಾ ಇದ್ದೀವಿ. ಒಂಥರ ಚೆನ್ನಾಗಿರುತ್ತೆ. ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲ ರೆಡಿಯಾಗಿ ಹೂ ಮುಡ್ಕೊಂಡು ಒಡವೆಗಳು ಹಾಕ್ಕೊಂಡು ಎಷ್ಟು ಚೆನ್ನಾಗಿ, ಎಷ್ಟು ಇಂಟ್ರೆಸ್ಟಿಂದ ರೆಡಿಯಾಗಿ ಬಂದಿರ್ತಾರೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ. ಬೆಳಗಿನ ಜಾವ ಈಗ 6 ಗಂಟೆ ಆಗಿದೆ ಟೈಮು. ಸೊ ಈಗ ಆಂಜನೇಯಂಗೆ ಆರತಿ ಎಲ್ಲ ತೊಗೊಂಡೋಗಿ ಬರ್ತಾ ಇದ್ದೀವಿ. ಸೊ ಈಗ ನೆಕ್ಸ್ಟು ಇನ್ನೊಂದು ದೇವರಿಗೆ ಮುತ್ತರಾಯ ಸ್ವಾಮಿಗೆ ಆರತಿ ತೊಗೊಂಡೋಗ್ಬೇಕು. ಸೊ ಆರತಿ ಇಲ್ಲಿ ಇಳಿಸ್ಕೊಂಡು ನನ್ನ ಹಿಂದೆ ಎಲ್ಲ ಬರ್ತಾ ಇದ್ದಾರೆ ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ. ಇನ್ನು 5 ನಿಮಿಷದಲ್ಲಿ ಮತ್ತೆ ಇನ್ನೊಂದು ಆರತಿ ತೊಗೊಂಡು ಹೋಗಬೇಕು. ಸೊ ಹಾಗಾಗಿ ಇನ್ನು ಈಗ ಬೆಳಕಾಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಎಲ್ಲರೂ ಮನೆ ಮೇಲೆ ಮಲಗಿದ್ವಿ ನೈಟು. ಯಾಕಂದರೆ ಮನೆಯೊಳಗೆ ಮಲಗೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಶೆಕೆ. ಹಾಗಾಗಿ ಎಲ್ಲರೂ ಲೈನಾಗೆ ಎಲ್ಲ ಹಾಸ್ಕೊಂಡು ಮಲಗಿದ್ವಿ. ಈಗ ಬೆಳಗ್ಗೆ 4:15 ಟೈಮು. ಇವತ್ತೆಲ್ಲ
ಮನೆ ಮೇಲೆ ಮಲ್ಕೊಂಬಿಟ್ಟಿದ್ವಿ, ಸಿಕ್ಕಾಪಟ್ಟೆ ಶೆಕೆ ಮನೆ ಒಳಗೆ ಅಂತೇಳಿ. ಇವತ್ತು ಪಾಲ್ಕಿ ಇದೆ ದೇವ್ರದ್ದು, 4:15 ಬೆಳಗಿನ ಜಾವ ಟೈಮು. ಈಗ ಪಾಲ್ಕಿ ಬರ್ತಾ ಇದೆ. ಸೊ ನಾವು ಎದ್ದು ಸ್ವಲ್ಪ ರೆಡಿ ಆಗೋಣ. ಎಲ್ಲ ಮಕ್ಕಳು ಎಲ್ಲ ಮಲಗಿದರು, ಈಗೆಲ್ಲ ಒಬ್ಬೊಬ್ಬರೇ ಎದ್ದು ಹೋಗ್ತಾ ಇದ್ದಾರೆ. ನೋಡಿ ಅಲ್ಲಿ ದೇವಸ್ಥಾನದಿಂದ ಬರ್ತಾ ಇದೆ ಈಗ ದೇವರು. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಜಾವ 4:15 ಟೈಮು. ಇವತ್ತು ಬಸವ ಜಯಂತಿ ಕೂಡ ನಮ್ಮೂರಲ್ಲಿ ಹಬ್ಬನೂ ನಡೀತಾ ಇದೆಯಲ್ಲ. ಈಗ ಪಾಲ್ಕಿ ಬರ್ತಾ ಇದೆ ದೇವ್ರದ್ದು, ಆಂಜನೇಯ ಸ್ವಾಮಿದು. ಸೊ ಹಾಗಾಗಿ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ, ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ಬೇಗನೆ ಪೂಜೆ ಮಾಡೋಣ ಒಂದು 5 ಗಂಟೆ ಅಷ್ಟರಲ್ಲೆಲ್ಲ ಅಂತ ಹೇಳಿಬಿಟ್ಟು ಈಗ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಸ್ನಾನ ಮಾಡ್ಕೊಬಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ. ಇನ್ನೇನು ದೇವರು ಬರ್ತಾಯಿದೆ, ಮನೆ ಹತ್ರ ದೇವ್ರಿಗೆ ಪೂಜೆ ಕೊಡಬೇಕು. ಸೊ ಹಾಗಾಗಿ ಈಗ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ, ಬೇಗನೆ ಪೂಜೆ ಮಾಡಿಬಿಡೋಣ ಅಂತ. ಆಲ್ರೆಡಿ 5:30 ಆಗ್ತಾಯಿದೆ ಟೈಮು. ಹೂವು ಎಲ್ಲ ನೆನ್ನೆನೇ ತೊಗೊಬಂದು ಇಟ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು. ಸಾವಂತಿಗೆ, ರೋಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಹೂವಿನ ರೇಟು ಕೂಡ ಈಗ ಹಬ್ಬ ಇರೋದ್ರಿಂದ. ಈಗ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಇರುತ್ತಲ್ವ, ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ, ಸೊ ಅದಕ್ಕೋಸ್ಕರ ಈಗೆಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಕ್ಷಯ ತೃತೀಯ ಸ್ಪೆಷಲ್ ಏನು ತಂದಿದ್ದೀನಿ ಅಂತ ನೋಡಿ ಅಂತ ಹೇಳಿ ಅತ್ತೆಗೆ ಬಳೆ ತೊಗೊಂಡು ಬಂದಿದ್ವಿ. ಸೊ ಮಾವಂಗೆ ಉಂಗುರ ತೊಗೊಂಡು ಬಂದಿದ್ವಿ. ಸೊ ಹಾಗಾಗಿ ಎರಡೂ ಇಟ್ಟು ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ಪೂಜೆ ಮಾಡೋಣ. ಸೊ ಬಸವ ಜಯಂತಿ ದಿನ ಚಿನ್ನ ತೊಗೋಬೇಕು ಅಂತ ಹೇಳ್ತಾರಲ್ಲ, ಇವತ್ತು ತರಲಿಲ್ಲ, ನಾವು ಒಂದು 3 ಡೇಸ್ ಮೊದಲೇ ತಂದ್ವಿ. ಯಾಕಂದರೆ ತುಂಬ ಜನ ಇರ್ತಾರೆ, ಇವತ್ತಿನ ದಿವಸ ಹೋಗಿ ತರೋದಕ್ಕೆ ತುಂಬ ರಶ್ಶು. ಮತ್ತು ನಾವು ಇಲ್ಲಿರ್ತೀವಲ್ಲ ಊರಲ್ಲಿ ಹಬ್ಬ ಅಂತ ಹೇಳಿ, ಹಾಗಾಗಿ ಮೊದಲೇ ತಂದಿದ್ವಿ. ಅತ್ತೆಗೆ ಫ್ಯಾನ್ಸಿದೆ ಅಂತ ತಂದಿಲ್ಲ, ಅವ್ರಿಗೆ ಏಜ್ ಆಗಿರೋದ್ರಿಂದ ಈ ರೀತಿ ಪಟ್ಟಿ ಬಳೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಈ ರೀತಿ ಬಳೆ ತಂದು ಅದನ್ನೇ ಇವತ್ತು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಬೆಳಗಿನ ಜಾವ ಈಗಾಗಲೇ 5:15, 5:45 ಆಗ್ತಾಯಿದೆ ಟೈಮು. ಸೊ ಪಟ್ಟಿ ಬಳೆ ಇದು ಮಾವಿಂದು ಉಂಗುರ ಇತ್ತು, ಹಾಕ್ಬಿಟ್ಟು ಬೇರೆ ತಂದಿದ್ದು. ಸೊ ಈಗ ಪೂಜೆ ಎಲ್ಲ ಮಾಡಿಬಿಡೋಣ. ಹಾಯ್ ಮುನಾ, ಗುಡ್ ಮಾರ್ನಿಂಗ್. ಹೇಗಿತ್ತು ಮೇಲ್ಗಡೆ ಮಲಗಿದ್ದು ಮನೆ ಮೇಲೆ? ಹೋಗಿ ರೆಡಿಯಾಗಿ ಮುಖ ತೊಳೆದು ದೇವ್ರು ಬರ್ತಾಯಿದೆ, ದೇವ್ರಿಗೆ ಪೂಜೆ ಕೊಡಿವ್ರಂತೆ. ಓಕೆ ನೋಡಿ, ಕೋಳಿ ಕೂಗ್ತಾಯಿತ್ತು. ಈಗ ಬೆಂಗಳೂರಲ್ಲಿ ಈ ರೀತಿ ಕೋಳಿ ಕೂಗೋ ಸೌಂಡ್ ಕೇಳಿದ್ದ? ಕಿರ್ತು ಎಲ್ಲೋದ್ಲು ರೆಡಿಯಾಗಿ ಇಬ್ರು. ಪೂಜೆ ಎಲ್ಲ ಮುಗಿಸಿ ದೇವ್ರು ಇನ್ನು ಊರೊಳಗಡೆ ಇದೆ. ಸೊ ಆಲ್ರೆಡಿ ಬೆಳಕಾಗ್ತಾ ಇದೆ. ಸೊ ಹಾಗಾಗಿ ಅಲ್ಲೇ ಹೋಗಿ ನೋಡ್ಕೊಂಬರೋಣ. ಬೆಳಕಾದರೆ ಪಾಲ್ಕಿ ಏನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಕತ್ಲೆ ಇದ್ದಾಗಲೇ ನೋಡೋಕ್ಕೆ ಚೆಂದ ಇರುತ್ತೆ. ದೇವ್ರದ್ದು ಪಾಲ್ಕಿ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ತಣ್ಣಗಿದೆ, ಮನೆ ಒಳಗೆ ಸೆಕೆ. ರಾತ್ರಿ ಅದಕ್ಕೆ ಮನೆ ಮೇಲೆ ಮಲಗಿದ್ವಿ, ತುಂಬ ಚೆನ್ನಾಗಿತ್ತು. ಊರಲ್ಲಿ ದೇವ್ರು ಬರುತ್ತೆ ಅಂತ ಎಲ್ಲರೂ ಎದ್ದು ರಂಗೋಲಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅಜ್ಜಿ ಎಬ್ರುಸು ಅಂತ ಹೇಳ್ಬಿಟ್ಟು ಎದ್ಬಿಟ್ಟಿದ್ದಿಲ್ಲ ಅಜ್ಜಿ? ಎಬ್ರುಸು ನನ್ನ ಅಂದ್ರಿ, ನೀರು ಹಾಕ್ತಿರ್ಲು. ಹೌದಾ? ಗ್ಯಾಸ್ ಪಟಾಕಿ ಹೊಡೆದ್ರಲ್ಲ. ದೇವ್ರಿನ್ನ ಅಲ್ಲಿ ಬರ್ತಾ ಇದೆ, ಆಲ್ರೆಡಿ ಬೆಳಕಾಯಿತು. ಸೊ ಅಂದರೂ ಚೆನ್ನಾಗಿ ಕಾಣಿಸ್ತಾ ಇದೆ ಪಾಲ್ಕಿ. ಎಲ್ಲರೂ ರಂಗೋಲಿ ನೋಡಿ ಎಷ್ಟು ದೊಡ್ಡದಾಗಿ ಬಿಟ್ಟಿದ್ದಾರೆ. ಎಲ್ಲ ಎಳೆ ರಂಗೋಲಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ. ಎಲ್ಲರ ಮನೆ ಬಾಗಿಲಲ್ಲೂ ಇಷ್ಟು ದೊಡ್ಡ ಇನ್ನೂ ದೊಡ್ಡ ರಂಗೋಲಿಗಳು ಬಿಟ್ಟಿದ್ದಾರೆ. ಸೊ ನಾವು ಕೂತ್ಕೊಂಡು ಕಾಯ್ತಾ ಇದ್ವಿ. ಈಗ ದೇವರಲ್ಲಿ ಬರ್ತಾ ಇದೆ, ಪಟಾಕಿ ಹೊಡಿತಿದ್ದಾರೆ. ಕತ್ಲೆ ಇದ್ದಾಗ ಚೆನ್ನಾಗಿ ಕಾಣಿಸ್ತಿತ್ತು, ಬೆಳಕಾದಾಗ ಸೊ ಹಿಂಗೆ ಕಾಣಿಸ್ತು. ಅವ್ರು ಸ್ಟಾರ್ಟ್ ಮಾಡಿದ್ದು 4 ಗಂಟೆ ಆಗಿತ್ತು ಅನಿಸುತ್ತೆ ಟೈಮು. ಬಟ್ ಊರೆಲ್ಲ ಓಡಾಡ್ಕೊಂಡು ಬರೋ ಅಷ್ಟರಲ್ಲಿ ಮತ್ತು ಮಧ್ಯೆ ಈ ಥರ ಲೈನ್ಗಳೆಲ್ಲ ಬಂದಿದೆಯಲ್ವಾ, ಎಲೆಕ್ಟ್ರಿಕ್ ಲೈನ್ಗಳೆಲ್ಲ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಬರೋ ಅಷ್ಟರಲ್ಲಿ ಟೈಮೇ ಆಗೋಯಿತು, ಅಂದರೆ ಬೆಳಗ್ಗೆನೇ ಆಗೋಗಿದೆ. ಈಗ ಆಲ್ರೆಡಿ 6:15 ಟೈಮು. ಸೊ ನಮ್ಮನೆ ಹತ್ರ ಬರ್ತಾ ಇದೆ, ನಮ್ಮನೆ ಮುಂದೆ. ಇಲ್ಲೂ ನೋಡಿ ಎಷ್ಟು ದೇವ್ರಿ ಈಗ ನಮ್ಮನೆ ಹತ್ರ ಬರ್ತಾ ಇದೆ. ಈಗ ಆಲ್ರೆಡಿ 6:45 ಟೈಮು. ಸೊ ಲಾಸ್ಟ್ ಟೈಮ್ ಅಂತೂ ದೊಡ್ಡದು ರೌಂಡ್ ಪಲ್ಲಕ್ಕಿ ಮಾಡಿಸ್ಬಿಟ್ಟು ಈ ಕಡೆ ಮನೆ ಗೋಡೆಗಳಿಗೆಲ್ಲ ತಡಿತಾ ಇತ್ತು. ಹಾಗಾಗಿ ಈ ಸಲ ಈ ಥರ ನಮ್ಗೆ ಯಾವ ರೀತಿ ಬೇಕಾದರೂ ಟರ್ನ್ ಮಾಡ್ಕೊಬೋದು, ಮತ್ತು ಮೇಲ್ಗಡೆ ಇದೆಲ್ಲ ಫೋಲ್ಡ್ ಮಾಡ್ಕೊಬೋದು. ಹಾಗಾಗಿ ಈಗ ನಮ್ಮ ಮನೆ ಹತ್ರ ಬಂದಿದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮೆರವಣಿಗೆ ದೇವ್ರುಗಳ್ನು ಎಲ್ಲನೂ ಆ ಕಡೆ ಈ ಕಡೆ ಕೂರಿಸಿದ್ದಾರೆ. ಬೇರೆ ದೇವ್ರುಗಳು ಇನ್ನೊಂದೆರಡು, ಮಧ್ಯ ಆಂಜನೇಯ ಮತ್ತು ಮುನಿಯಪ್ಪ ಇದೆ. ಸೊ ನಮ್ಮ ಮನೆ ಹತ್ರ ಈಗ ಪೂಜೆ ಕೊಡ್ತಾ ಇದ್ದೀವಿ. ನಾನು
ನಿನ್ನೆ ಎಲ್ಲ ಹರಸೇವೆ ಆಯಿತು ದೇವಸ್ಥಾನದ ಹತ್ರ. ಇವತ್ತು ಪಲ್ಲಕ್ಕಿ ಬೆಳಗ್ಗೆನೇ. ಇವತ್ತು ಸಂಜೆಗೆ ಬಸವಣ್ಣನ ಆರತಿ ಇರುತ್ತೆ. ಸೊ ಇವತ್ತು ಬಸವ ಜಯಂತಿ ಕೂಡ ಇವತ್ತೇ ಬಿದ್ದಿರೋದ್ರಿಂದ ಒಂದು ಪ್ರತಿ ವರ್ಷ ಹಿಂದೆ ಮುಂದೆನೇ ಬೀಳುತ್ತೆ ಬಸವ ಜಯಂತಿ. ನಮ್ಮೂರು ಹಬ್ಬದ ಟೈಮಲ್ಲೇ ಬರುತ್ತೆ. ಹಾಗಾಗಿ ಇವತ್ತು ಬಸವ ಜಯಂತಿ ಮತ್ತು ಈಗ ದೇವರ ದರ್ಶನವೂ ಆಯಿತು, ಬೆಳಗ್ಗೆನೇ ಪೂಜೆನೂ ಆಯಿತು. ಸೊ ಬೆಳಗ್ಗೆನೇ ಎದ್ದು ಈ ರೀತಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಅವತ್ತಿನ ಡೇ ಎಲ್ಲ ಫುಲ್ಲು ಚೆನ್ನಾಗಿರುತ್ತೆ ಅಂತ ಅನ್ನೋವಂಥದ್ದು ಒಂದು ನಂಬಿಕೆ. ಈಗ ಮನೆ ಹತ್ರ ಪೂಜೆ ನಡೀತಾ ಇದೆ. ಈ ಸತಿ ಅಂತೂ ಲೈಟಿಂಗಲ್ಲೇ ಮಾಡಿಸಿದ್ರು ದೇವ್ರಿಗೆಲ್ಲ ಅಲಂಕಾರನ. ತುಂಬ ಚೆನ್ನಾಗಿತ್ತು. ಸೊ ನೋಡಿ ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ ಅಂತ. ಆ ಕಡೆ ಈ ಕಡೆ ದೇವ್ರುಗಳಿಟ್ಟಿದ್ದಾರೆ, ಮಧ್ಯಾಹ್ನ ದೇವರು ಅಂದರೆ ಯಾರೂ ತಲೆ ಮೇಲೆ ಈ ಸಲ ಹೊತ್ಕೊಂಡಿಲ್ಲ ದೇವ್ರನ್ನ, ಎಲ್ಲ ಗಾಡಿನಲ್ಲೇ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ ಆದ್ರೂ. ಹಸ್ಬೆಂಡ್ ಫ್ರೆಂಡು ಪಾಪ ಅವರು ಮೆರವಣಿಗೆ ಸ್ಟಾರ್ಟ್ ಆದಾಗಲೇ 4:15 ಟೈಮಲ್ಲೇನೇ ಎಲ್ಲ ನನಗೆಲ್ಲ ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದಾರೆ. ಪಾಪ ಕಳಿಸಿದ್ರು ಕ್ಲಿಪ್ಪಿಂಗ್ಸ್ ಅವರು. ನೋಡಿ ಕತ್ಲೆ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಲೈಟಿಂದ ಅಲಂಕಾರ ಮಾಡಿದಾರಲ್ವ ಹಾಗಾಗಿ. ಸೊ ದೇವರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಲ್ಲಕ್ಕಿ ಉತ್ಸವ ಅಂತೂ ತುಂಬ ಚೆನ್ನಾಗೇ ಆಯಿತು. ಸೊ ನೆಕ್ಸ್ಟು ಸಂಜೆಗೆ ಬಸವಣ್ಣ ಆರತಿ ತೊಗೊಂಡೋಗೋದಕ್ಕೆ ಮಕ್ಕಳನ್ನೆಲ್ಲ ರೆಡಿ ಮಾಡಬೇಕು. ಮಕ್ಳಿಗಂತೂ ತುಂಬ ಇಷ್ಟ, ಬಟ್ ಅಷ್ಟು ಬೇಗ ಇದ್ದಾಗ ಎದೊಳಕ್ಕೆ ಕಷ್ಟ ಅವ್ರಿಗೆ. ಮಕ್ಕಳು ಮಾವ ಎಲ್ಲ ತಿನ್ಕೊಂಡು ಹೊಲದ ಹತ್ರ ಹೋದರು. ಸೊ ಸ್ವಲ್ಪ ನೆರಳಿರುತ್ತಲ್ಲ, ಈಗಲಿಗೆ ಟೈಮ್ 7:15. ಸೊ ಹೋಗಿ ಬಂದುಬಿಡ್ಲಿ ಈಗಲೇ ಆಟ ಆಡಿಕೊಂಡು ಅಂತ ಕಳಿಸ್ದೆ. ಈಗ ಹಸ್ಬೆಂಡ್ ಆಫೀಸ್ಗೆ ಹೋಗ್ಬೇಕು, ಇವತ್ತು ಆಫೀಸ್ ಇದೆ, ಮಂಡೇ ಇವತ್ತು. ಅದಕ್ಕೆ ಪಲಾವ್ ಮಾಡಿದ್ದೀನಿ. ಸೊ ಅವ್ರಿಗೂ ಟಿಫನ್ ಕೊಟ್ಟು ಬಾಕ್ಸ್ಗೆ ಹಾಕ್ಕೊಟ್ಟು, ಸೊ ಈಗ ಕಾಯೆಲ್ಲ ಇತ್ತಲ್ವ ಅಂತ ಹೇಳಿ ಒಬ್ಬಟ್ಟು ಮಾಡೋಣ, ಕಾಯಿ ಒಬ್ಬಟ್ಟು ಅಂತ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಕಾಯಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಹಾಗಾಗಿ ಹೇಗೂ ಇವತ್ತು ಹಬ್ಬ ಅಲ್ವಾ, ಬಸವ ಜಯಂತಿ, ಸ್ವೀಟ್ ಮಾಡೋಣ ಅಂತ ಹೇಳಿ ಕಾಯೆಲ್ಲ ಇತ್ತು, ತುಂಬ ಕಾಯಿ ಇತ್ತು, ದೇವರಿಗೆಲ್ಲ ಪೂಜೆ ಮಾಡಿಸಿದ್ದೆಲ್ಲ, ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆನೇ ಬಿಸಿಲಿಲ್ಲದಾಗ ಮಾಡಿಟ್ಬಿಟ್ರೆ ಸರಿ. ಆಮೇಲೆ ಅಡುಗೆ ಮನೆಗೆ ಬಿಸಿಲಲ್ಲಿ ಸ್ಟವ್ ಮುಂದೆ ಬಂದು ನಿಂತ್ಕೊಳ್ಳೋದಕ್ಕೆ ತುಂಬ ಸೆಕೆ ಕಷ್ಟ. ಹಾಗಾಗಿ ಬೆಳಗ್ಗೆನೇ ಮಾಡಿಟ್ಬಿಡೋಣ ಅಂತ. ವಾಟರ್ ಮೆಲನ್ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾರೆ ನೋಡಿ ಇಬ್ರು. ಅದರಲ್ಲೇ ಎಲ್ಲ ಕೆತ್ಬಿಟ್ಟವ್ರೆ. ಚೆನ್ನಾಗೈತೆ ಅದು ವಾಟರ್ ಮೆಲನ್ ಜ್ಯೂಸು, ಹಣ್ಣು ಎಲ್ಲ ಕೆತ್ತಿ. ಈ ಬೇಸಿಗೆಗೆ ಮಡಿಕೆ ನೀರು ಕುಡಿಯೋದ್ರಿಂದ ತುಂಬ ತಂಪು ಅನಿಸುತ್ತೆ. ಹೊರಗಡೆಯಿಂದ ಬಿಸಿಲಲ್ಲಿ ಎಲ್ಲರೂ ಬಂದಾಗ ಮಡಿಕೆ ನೀರು ಕುಡಿದ್ರೆ ತುಂಬ ತಣ್ಣಗಿರುತ್ತೆ. ಫ್ರಿಜ್ ನೀರೆಲ್ಲ ಕುಡಿದ್ರೆ ಫುಲ್ ಗಂಟ್ಲು ನೋವು ಆ ಥರದ್ದು ಬರುತ್ತೆ, ಪ್ರಾಕ್ಟೀಸ್ ಇರಲ್ವಲ್ಲ ಕೋಲ್ಡ್ ಕುಡಿದ್ರೆ. ಸೊ ಬಟ್ ಮಡಿಕೆಯಲ್ಲಿ ಇಟ್ಕೊಂಡು ಕುಡಿದ್ರೆ ತುಂಬ ತಂಪಾಗಿರುತ್ತೆ ನೀರು, ಚೆನ್ನಾಗಿರುತ್ತೆ. ಫಸ್ಟು ಒಂದು 2-3 ಡೇಸ್ ಒಂಥರ ಮಣ್ಣು ಥರ ಸ್ಮೆಲ್ ಇರುತ್ತೆ, ಫ್ಲೇವರ್ ಇರುತ್ತೆ. ಆಮೇಲೆ ಚೆನ್ನಾಗಿರುತ್ತೆ ಮಡಿಕೆ ನೀರು ತಂಪು. ಊರಿಗೆ ಬಂದಾಗ ತಣ್ಣಗಿರೋ ನೀರು ಕುಡಿದ್ಬಿಟ್ಟು ನಾವು ಬೆಂಗಳೂರಿಗೆ ಹೋದಾಗ ಏನೋ ಒಂಥರ ಬಿಸಿ ಅನಿಸ್ತಾ ಇರುತ್ತೆ ನೀರು ನಮಗಂತೂ. ಈಗ ಒಬ್ಬಟ್ಟೆಲ್ಲ ರೆಡಿಯಾಗಿದೆ. ರಸಮ್ ಮಾಡಿದೆ, ಒಬ್ಬಟ್ಟಿನ ಸಾಂಬಾರು ಮಾಡಲಿಲ್ಲ ಯಾಕಂದರೆ ಇದು ಕಾಯಿ ಒಬ್ಬಟ್ಟಲ್ವ ಹಾಗಾಗಿ. ಸೊ ರಸಮ್ ಮಾಡಿಬಿಟ್ಟು ಒಬ್ಬಟ್ಟು ಅನ್ನ ಮಾಡಿದ್ದೀನಿ. ಸೊ ಹುಡುಗರೆಲ್ಲ ಊಟ ಮಾಡ್ತಾ ಇದ್ದಾರೆ ಈಗ. ನಿಮ್ಗೆ ಇಷ್ಟ ಆಗಿರೋ ಅಂಥ ಸಾಂಬಾರು ರೆಡಿಯಾಗಿದೆ. ಅದಕ್ಕೇ ಎಲ್ಲರೂ ಚೆನ್ನಾಗೈತೆ ಅಂತ ತಿಂತಾಯಿದ್ದೀರಾ. ಒಬ್ಬಟ್ಟೆಲ್ಲ ರೆಡಿಯಾಗಿದೆ. ಕಾಯಿ ಒಬ್ಬಟ್ಟು ತುಂಬ ಚೆನ್ನಾಗಾಗಿದೆ. ನಾನು ಕಾಯಿ ಒಬ್ಬಟ್ಟು ಯಾವತ್ತೂ ಮಾಡೇ ಇರಲಿಲ್ಲ, ಯಾವಾಗಲೂ ಬೇಳೆ ಒಬ್ಬಟ್ಟೆ ಮಾಡ್ತಾಯಿದ್ದಿದ್ದು. ಸೊ ಹಾಗಾಗಿ ಇವತ್ತು ಕಾಯಿ ಒಬ್ಬಟ್ಟು ತುಂಬ ಚೆನ್ನಾಗಿದೆ, ಸಿಹಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು, ಅಂದರೆ ಒಬ್ಬಟ್ಟೊಂದು ಸಾಂಬಾರು ಏನಲ್ಲ, ಟೊಮೆಟೊ ಗೊಜ್ಜು ಮಾಡಿ ಅದಕ್ಕೆ ಒಬ್ಬಟ್ಟೊಂದು ಕಾಯ್ದು ಬೆಲ್ಲದೆಲ್ಲ ಇರುತ್ತಲ್ವ ಅದನ್ನು ಹಾಕಿದ್ದೆ. ಸೊ ಅದು ತುಂಬ ಚೆನ್ನಾಗಾಗಿದೆ, ಸ್ವೀಟಾಗಿ ಸಾಂಬಾರು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ. ನಾಳೆ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಬಾಯ್.